ಬಾಲಕ ರಾಮರ ಮೂರ್ತಿ ಏನು ಮೂಡ್ ಬಂದಿದೆ ಫೈನಲ್ ಆಗಿ. ಈಗ ಕಣ್ಣು ಮುಚ್ಕೊಂಡು ಬಾಲಕ ರಾಮನ್ ನೆನ್ಸ್ಕೊಂಡ್ರೆ ಆ ಮೂರ್ತಿ ನೆನಪಾಗುತ್ತೆ. ಬಟ್ ನೀವು ಅವ್ರಿಗೊಂದು ರೂಪ ಕೊಟ್ಟಿದ್ದೀರಿ. ಈಗ ಆ ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಹೇಗೆ ಬಂತು? ಯಾವುದೇ ಮೂರ್ತಿದು ಅದು ಹೇಗೆ ಬರುತ್ತೆ ನಮಗೂ ಗೊತ್ತಿರೋದಿಲ್ಲ. ಬಟ್ ಏನಿರುತ್ತೆ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೋ ದಿನನಿತ್ಯ ನಂಗೂ ಹಂಗೆ ಕ್ಯೂರಿಯಾಸಿಟಿ ಇರುತ್ತೆ. ಬರ್ತಿದೆ ಏಕೆಂದ್ರೆ ನಿನ್ನೆ ಒಂದ್ ರೀತಿ ಇರುತ್ತೆ, ನಾಳೆ ಒಂದ್ ರೀತಿ ಆಗುತ್ತೆ, ನಾಳಿದ್ದು ಒಂದ್ ರೀತಿ ಆಗುತ್ತೆ. ಅದೊಂದು ಜರ್ನಿ. ಸೊ ಇದೇ ರೀತಿ ನಾವು ಹೋಮ್ವರ್ಕ್ ಮಾಡ್ತಿದ್ದೆ. ಮೊದಲನೇದೊಂದು ವಿಗ್ರಹದ ಮುಖ ಮಾಡಿದ್ದೆ ನಾನು. ನೃಪೇಂದ್ರ ಮಿಶ್ರಾ ಅವರು ಬಂದು ಅದೇ ಮುಖ ಚೆನ್ನಾಗಿದೆ ಅದೇ ರೀತಿ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನನಗೆ ಒಪ್ಪಿಗೆ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ನನಗೆ ನಾನೇ ಕಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ವಿಗ್ರಹ ಸೆಲೆಕ್ಟ್ ಆಗ್ಬಿಟ್ಟಿದೆ, ಜನಗಳ ಮಧ್ಯೆ ಹೋಗಿದೆ, ಅವ್ರಿಗೆ ಇಷ್ಟ ಆಗ್ತಿದ್ಯಾ, ಇದು ಕನೆಕ್ಟ್ ಆಗೋದ್ರಲ್ಲಿ ಏನಾದ್ರು ಎಡವಟ್ಟಿದ್ಯಾ, ಆ ಪಾಯಿಂಟ್ ಆಫ್ ಇಂದನೇ ಫಸ್ಟ್ ಡೇ ಇಂದ ಕೆಲಸ ಮಾಡ್ತಾ ಇದ್ದೀನಿ. ದೇಶದ ಜನತೆ 500 ವರ್ಷ ಕಾದಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಇಂಥ ಜಾಗಕ್ಕೆ ಜನಕ್ಕೆ ನೋಡಿದ್ರೆ ಮನಸ್ಸಿಗೆ ಖುಷಿ ಆಗ್ಬೇಕು. ವಿಗ್ರಹದ ಮುಖ ಮಂದಿರವಾಗಿ ಮಾಡೋದು ಬಹಳ ಈಸಿ. ಬಟ್ ಇಲ್ಲಿ ಅವ್ರು ಕೇಳೋದು ನಮಗೆ ಮಗು ಬೇಕು ಅಂತ. ಮಗುವಿನಲ್ಲಿ ದೈವತ್ವತೆ ಹುಡುಕ್ಬೇಕು, ರಾಮನ ಒಂದು ಗಾಂಭೀರ್ಯತೆ ಹುಡುಕ್ಬೇಕು, ಅವರ ಒಂದು ಮರ್ಯಾದಾ ಪುರುಷೋತ್ತಮನ ಹುಡುಕ್ಬೇಕಾಗಿರುತ್ತೆ. ಅದಕ್ಕೆ ನನ್ನ ಮಗಳನ್ನ ಬೇಕು ಅಂತ ನಾನು ಮೈಸೂರು ಚಿಣ್ಣರ ಮೇಳಕ್ಕೆ ಸೇರಿಸಿರ್ತೀನಿ. ನಾನು ಹೋಗ್ಬೋದು, ಅಲ್ಲಿ ಮಕ್ಕಳ ಜೊತೆ ಇರ್ಬೋದು ಅಂತ. ಅವಳನ್ನ ಕರ್ಕೊಂಡ್ಬರೋ ನೆಪದಲ್ಲಿ ನಾನು ಮಕ್ಕಳ ಜೊತೆ ಕಳೀತಾ ಇದ್ದೆ. ನನಗೆ ಅಂದ್ರೂ ಬ್ಲಾಂಕ್. ಈಗ ನೋಡಿ, ದೇಹದ ಎಲ್ಲಾ ಭಾಗದ ಬಗ್ಗೆ ನನ್ಗೆ ಗೊತ್ತಿತ್ತು, ಮಾಡ್ಬಿಟ್ಟಿದ್ದೀನಿ. ಮುಖದ ಬಗ್ಗೆ ಹಂಗೆ ಇಟ್ಕೊಂಡು ಕೂತಿದ್ದೆ ನಾನು. ಕಲ್ಲಲ್ಲಿ ಮುಖ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ನನಗೆ 2 ರಿಂದ 3 ಗಂಟೆ ಸಾಕು. ನನಗೆ ಅದಕ್ಕಿಂತ ಜಾಸ್ತಿ ಬೇಕಿಲ್ಲ. ಎಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀನಿ, ಮನೆಗೆ ರೂಮ್ಗೆ ಬರ್ತೀನಿ, ಮತ್ತೆ ನೀವನ್ನ ಹೋಮ್ವರ್ಕ್ ಶುರು ಮಾಡ್ತೀನಿ. ಆವತ್ತು ನನಗೆ 1-2 ಫೋಟೋ ಪೇರೆಂಟ್ಸ್ ಹಾಕ್ತಾರೆ. ಚಂದವಾಗಿ ಮಕ್ಕಳನ್ನ ರೆಡಿ ಮಾಡಿ ಪೇರೆಂಟ್ಸ್ ಒಂದು ಫೋಟೋ ತಗೋತಾರೆ ದೀಪ ಇಟ್ಕೊಂಡು. ಅಲ್ಲಿ ನನಗೆ ಸಿಕ್ಬಿಡ್ತು. ನನಗೆ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.